ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ತಮಿಳುನಾಡಿನ ಚೆನ್ನೈನ ಲತಾ ರವಿಶಂಕರ್ ಅವರಿಗೆ ಆದ ಪವಾಡ. ಅವರು ಹೇಳುತ್ತಾರೆ, ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನಗೆ ದಯಪಾಲಿಸಿರುವ ಆತ್ಮ ಸಾಕ್ಷಾತ್ಕಾರದ ಪವಿತ್ರ ಸ್ಥಿತಿಯನ್ನು ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲು ನನಗೆ ತೀವ್ರ ಕೋಪ ಬರುತ್ತಿತ್ತು, ಆದರೆ ಈಗ ಆ ಕೋಪ ಸಂಪೂರ್ಣವಾಗಿ ಕರಗಿ ಹೋಗಿದೆ. ಇತರರು ಕಠಿಣವಾಗಿ ಮಾತನಾಡಿದರೂ ಸಹ ನಾನು ಅವರ ಸ್ಥಿತಿ ಮತ್ತು ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಪ್ರತಿಕ್ರಿಯಿಸುವ ಬದಲು ನಾನು ಸ್ವಾಭಾವಿಕವಾಗಿ ಅವರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತೇನೆ ಮತ್ತು ನನ್ನೊಳಗೆ ಆಳವಾದ ತಾಳ್ಮೆಯನ್ನು ಅನುಭವಿಸುತ್ತೇನೆ. ಹಿಂದೆ ಯಾರಾದರೂ ನನಗೆ ನೋವುಂಟು ಮಾಡಿದರೆ ನಾನು ಅವರ ಮಾತುಗಳನ್ನು ಪದೇ ಪದೇ ಯೋಚಿಸಿ ಮಾನಸಿಕವಾಗಿ ಕುಗ್ಗುತ್ತಿದ್ದೆ. ಈಗ ನನಗೆ ನೋವಾದರೆ ನಾನು ಶಾಂತವಾಗಿ ನನ್ನೊಳಗೆ ಅವಲೋಕಿಸಿ ಭಗವಾನರಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇನೆ. ನಾನು ಇತರರ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ಈಗ ಯಾವುದೇ ಅಪರಾಧ ಪ್ರಜ್ಞೆ ಅಥವಾ ಭಾವನಾತ್ಮಕ ಹೊರೆಯನ್ನು ಹೊರುವುದಿಲ್ಲ. ನನ್ನ ಮಾನಸಿಕ ಅಶಾಂತಿ ಮತ್ತು ಅನಗತ್ಯ ಆಲೋಚನೆಗಳು ಗಣನೀಯವಾಗಿ ಕಡಿಮೆಯಾಗಿವೆ. ಮೊದಲು ಅಸ್ತಿತ್ವದಲ್ಲೇ ಇಲ್ಲದ ಸಂದರ್ಭಗಳನ್ನು ಕಲ್ಪಿಸಿಕೊಂಡು ನಾನು ಸಂಕಟಪಡುತ್ತಿದ್ದೆ. ಈಗ ನಾನು ಶಾಂತವಾಗಿಯೂ ಸಮತೋಲನದಲ್ಲಿಯೂ ಇರುತ್ತೇನೆ ಮತ್ತು ಆತುರದ ಪ್ರತಿಕ್ರಿಯೆ ಇಲ್ಲದೆ ನನ್ನನ್ನು ನಾನು ಗಮನಿಸಿಕೊಳ್ಳಬಲ್ಲೆ. ಗಿಡಮರಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳಲ್ಲಿರುವ ದೈವತ್ವವೇ ನನ್ನೊಳಗೂ ಇದೆ ಎಂದು ನಾನು ಆಳವಾಗಿ ಅನುಭವಿಸುತ್ತಿದ್ದೇನೆ. ಈ ಸಾಕ್ಷಾತ್ಕಾರವು ನನ್ನ ಜೀವನವನ್ನು ಪ್ರೀತಿ ಮತ್ತು ಬಾಂಧವ್ಯದಿಂದ ತುಂಬಿದೆ. ಮನೆಯಲ್ಲಿ ಪ್ರತಿಯೊಬ್ಬರೊಂದಿಗೂ ನಾನು ಪ್ರೀತಿ ಮತ್ತು ಕಾಳಜಿಯಿಂದ ವರ್ತಿಸುತ್ತೇನೆ. ಈಗ ನಾನು ಏಕಾಂತವನ್ನು ಆನಂದಿಸುತ್ತೇನೆ. ಒಬ್ಬಂಟಿಯಾಗಿದ್ದರೂ ಅಲ್ಲಿ ಪರಮಾನಂದ ಮತ್ತು ಪೂರ್ಣತೆಯ ಭಾವನೆ ಇರುತ್ತದೆ. ವಿಷಯಗಳು ಅಂದುಕೊಂಡಂತೆ ನಡೆಯದಿದ್ದರೂ ಸಹ ದುಃಖವು ಕೆಲವೇ ಕ್ಷಣಗಳವರೆಗೆ ಮಾತ್ರ ಇರುತ್ತದೆ. ದೊಡ್ಡದಾಗಿ ಬರಬಹುದಾಗಿದ್ದ ಕಷ್ಟವನ್ನು ಭಗವಾನರು ಬಹಳ ಕಡಿಮೆ ಮಾಡಿದ್ದಾರೆ ಎಂದು ಭಾವಿಸಿ ನಾನು ಸಮಾಧಾನ ಮಾಡಿಕೊಳ್ಳುತ್ತೇನೆ. ನನ್ನಲ್ಲಿ ಆಳವಾದ ಬದಲಾವಣೆಗಳು ಸಂಭವಿಸಿವೆ. ಹಿಂದೆ ನಾನು ಇತರರಿಂದ ಮೆಚ್ಚುಗೆ ಮತ್ತು ಮನ್ನಣೆಯನ್ನು ನಿರೀಕ್ಷಿಸುತ್ತಿದ್ದೆ. ಈಗ ಆ ನಿರೀಕ್ಷೆಗಳು ಮಾಯವಾಗಿವೆ ಮತ್ತು ಇತರರನ್ನು ಪ್ರಶಂಸಿಸುವುದರಲ್ಲಿ ನನಗೆ ಸಂತೋಷ ಸಿಗುತ್ತಿದೆ. ಜೀವನವು ನಿಜವಾಗಿಯೂ ಸುಂದರವಾಗಿದೆ ಮತ್ತು ತೃಪ್ತಿದಾಯಕವಾಗಿದೆ. ನಾನು ಯಾರನ್ನು ಹೆಚ್ಚು ಅಥವಾ ಕಡಿಮೆ ಎಂದು ನೋಡುವುದಿಲ್ಲ. ಯಾರಾದರೂ ಮಾತನಾಡುವಾಗ ನಾನು ಪೂರ್ಣ ಗಮನದಿಂದ ಕೇಳಿಸಿಕೊಳ್ಳುತ್ತೇನೆ. ಮೊದಲು ನಾನು ಇತರರ ಮಾತಿಗೆ ಅಡ್ಡಿಪಡಿಸುತ್ತಿದ್ದೆ, ಆದರೆ ಈಗ ಅದು ಸಂಪೂರ್ಣವಾಗಿ ಬದಲಾಗಿದೆ. ಹಿಂದೆ ನಾನು ಮೊದಲು ತಪ್ಪುಗಳನ್ನು ಹುಡುಕುತ್ತಿದ್ದೆ. ಈಗ ಸಹಜವಾಗಿಯೇ ಎಲ್ಲರಲ್ಲಿಯೂ ಒಳ್ಳೆಯದನ್ನು ಕಾಣುತ್ತಿದ್ದೇನೆ. ಇಂದು ನಾನು ಆಂತರಿಕ ಸಂತೋಷ ಮತ್ತು ಪರಮಾನಂದದ ಸ್ಥಿತಿಯಲ್ಲಿದ್ದೇನೆ. ನನಗೆ ಇಂತಹ ಉನ್ನತ ಮಟ್ಟದ ಆತ್ಮ ಸಾಕ್ಷಾತ್ಕಾರವನ್ನು ಅನುಗ್ರಹಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಚರಣಾರವಿಂದಗಳಿಗೆ ಅನಂತಾನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.